ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ವಿಶ್ವದಲ್ಲಿ ಅನಂತವಾದ ಶಕ್ತಿ ಇದೆ. ಅದು ಯಾವಾಗಲೂ ಫ್ಲೋ ಆಗ್ತಾನೆ ಇರುತ್ತೆ. ಅದರಿಂದನೇ ನಾವೆಲ್ಲರೂ ಒಳ್ಳೆಯದು ಕೆಟ್ಟದ್ದು ಅಂತ ಅಂದುಕೊಳ್ತಿರುವ ಕೆಲಸಗಳು ನಡೀತಿರ್ತವೆ. ಈ ವಿಶ್ವದಲ್ಲಿ ಇರುವ ಶಕ್ತಿಯನ್ನ ನಾವು ಉಪಯೋಗಿಸಿಕೊಳ್ಳಬಹುದು. ಆದರೆ ಅದಕ್ಕೆ ಬೇಕಾದ ಬಲವಾದ ಸಂಕಲ್ಪ, ಬಲವಾದ ಸಾಧನೆ ಅನ್ನೋದು ಇರಬೇಕು. ನಾವು ಎಷ್ಟೋ ಸಾರಿ ವಿಡಿಯೋದಲ್ಲಿ ಹೇಳಿರೋ ವಿಷಯ, ನಾವು ಏನನ್ನ ಕೊಡ್ತೀವೋ ಅದನ್ನೇ ತಿರುಗಿ ಪಡ್ಕೊಳ್ತೀವಿ ಅಂತ. ನೀವು ಏನು ಕೋರಿಕೊಂಡ್ರು ಅದನ್ನ ಈ ವಿಶ್ವ ಅನೇಕ ಮಾರ್ಗಗಳಿಂದ ನಮಗೆ ಕೊಡುತ್ತೆ. ಆದ್ರೆ ಅದಕ್ಕೆ ಬೇಕಾದ ಪ್ರಯತ್ನಗಳನ್ನ ನಾವು ಶುರು ಮಾಡಬೇಕು. ನೀವು ವಿಶ್ವವನ್ನ ಕೇಳಿದಾಗ ಅದು ಯಾಕೆ ಕೊಡ್ತಿಲ್ಲ ಅಂದ್ರೆ, ನೀವು ಮತ್ತು ವಿಶ್ವ ಬೇರೆ ಬೇರೆ ಅನ್ನೋ ಭಾವನೆಯಲ್ಲಿ ಇದ್ದೀರಾ. ಹಾಗೂ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನೀವು ಬಾಯಿಯಿಂದ ಮಾತ್ರ ಥ್ಯಾಂಕ್ ಯು ಯೂನಿವರ್ಸ್, ಐ ಲವ್ ಯು ಯೂನಿವರ್ಸ್ ಅಂತ ಹೇಳ್ತಿದ್ದೀರಾ. ಆದ್ರೆ ಅದರ ಮೇಲೆ ನಂಬಿಕೆಯನ್ನ ಮಾತ್ರ ಇಡೋದಿಲ್ಲ. ವಾಸ್ತವಕ್ಕೆ ಯೂನಿವರ್ಸ್ ಬೇರೆ, ನೀವು ಬೇರೆ ಅಲ್ವೇ ಅಲ್ಲ. ಯೂನಿವರ್ಸ್ ನೀವು ಒಂದೇ ಆಗಿರ್ತೀರಾ. ವಿಶ್ವದಲ್ಲಿ ಇರುವ ಅನಂತವಾದ ಶಕ್ತಿ ನಿಮ್ಮಲ್ಲೂ ತುಂಬಾ ಅಪರಿಮಿತವಾಗಿ ಇದೆ ಅಂತ ನೀವು ನಂಬಿದಾಗ ಮಾತ್ರ ವಿಶ್ವಶಕ್ತಿ ನಿಮ್ಮಲ್ಲಿ ಅತ್ಯಧಿಕವಾಗಿ ಪ್ರವಹಿಸುತ್ತೆ. ನಿಮಗೆ ಏನು ಬೇಕು ಅದನ್ನ ನೀವು ಸ್ವಯಂ ಸೃಷ್ಟಿಸಿಕೊಳ್ಳಬಹುದು. ಕರ್ಮ ಸಿದ್ಧಾಂತದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಇದರ ಕಾನ್ಸೆಪ್ಟ್ ಏನು? ನಾವು ಕೊಟ್ಟಿದ್ದೇ ನಮ್ಮ ಹತ್ತಿರಕ್ಕೆ ತಿರುಗಿ ಬರುತ್ತೆ ಅಂತ. ನಿಮ್ಮಲ್ಲಿರುವ ಆಲೋಚನೆಯ ಶಕ್ತಿಯನ್ನ ಉಪಯೋಗಿಸಿ ನಿಮಗೆ ಬೇಕಾಗಿರೋದನ್ನ ಸೃಷ್ಟಿಸಿಕೊಳ್ಳುವ ಶಕ್ತಿ ನಿಮ್ಮೆಲ್ಲರಿಗೂ ಇದೆ. ನೀವು ಏನನ್ನ ಕೊಡ್ತೀರೋ ಅದನ್ನೇ ತಿರುಗಿ ಪಡ್ಕೊಳ್ತೀರಾ ಅಂತ ಮರಿಬೇಡಿ. ಸೊ ನಿಮ್ಮಲ್ಲಿ ಇರುವ ಆ ಶಕ್ತಿಯನ್ನ ಒಳ್ಳೆಯ ಆಲೋಚನೆಗಳ ಮೇಲೆ ಇಟ್ರೆ ಎಷ್ಟು ಫಲಿತ ಇರುತ್ತೋ, ಆದ್ರೆ 99% ಶಕ್ತಿಯನ್ನ ಕೆಟ್ಟ ಆಲೋಚನೆಗೆನೇ ಇಡ್ತೀರಾ. ನೀವು ವಿಶ್ವದ ಬಗ್ಗೆ ತಿಳ್ಕೋಬೇಕು, ಅದರ ಶಕ್ತಿಯನ್ನ ಪಡ್ಕೋಬೇಕು ಅಂದ್ರೆ ಯಾರಿಗೂ ಕಾಣಿಸದೇ ಇರೋದು ನಿಮ್ಗೆ ಕಾಣಿಸುತ್ತೆ. ಯಾರಿಗೂ ಕೇಳಿಸದೇ ಇರೋ ವಿಶ್ವಶಕ್ತಿಯ ಶಬ್ದ ನಿಮಗೆ ಮಾತ್ರ ಕೇಳಿಸುತ್ತೆ. ಆದ್ರೆ ಅದಕ್ಕೆ ನೀವು ಸಿದ್ಧವಾಗಿ ಇರಬೇಕು. ಅದಕ್ಕೆ ಬೇಕಾದ ಎಬಿಲಿಟೀಸ್, ಶಕ್ತಿ, ಸಾಮರ್ಥ್ಯಗಳು ನಿಮ್ಮಲ್ಲಿ ಇರಬೇಕಾಗುತ್ತೆ. ನಿಮ್ಮಲ್ಲಿ ಯಾವಾಗ್ಲೂ ಒಳ್ಳೆಯ ಕೋರಿಕೆಗಳು ಇರೋ ಹಾಗೆ ನೋಡ್ಕೋಬೇಕು. ಯಾರಿಗಾದ್ರೂ ಕೆಟ್ಟದ್ದು ನಡಿಬೇಕು ಅಂತ ಕೋರಿಕೊಂಡ್ರೆ ಈ ಯೂನಿವರ್ಸ್ ಆ ಕೆಟ್ಟದ್ದು ಅವರಿಗೆ ಬದಲಾಗಿ ನಮಗೆ ಕೊಡುತ್ತೆ. ನಿಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ಜಾಸ್ತಿ ಇದ್ರೆ ನೀವು ಸಂಕಲ್ಪಿಸಿದ ಕೆಲಸ ಕೂಡ ನೆಗೆಟಿವ್ ಆಗಿನೇ ಇರುತ್ತೆ. ಈ ಅನಂತವಾದ ವಿಶ್ವಶಕ್ತಿಯನ್ನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಇಷ್ಟ ಕಾರ್ಯಸಿದ್ಧಿಗೆ ಉಪಯೋಗಿಸಬಹುದು. ವಿಶ್ವವು ಕೂಡ ಅದನ್ನೇ ಕೋರಿಕೊಳ್ಳುತ್ತೆ. ಈ ರೀತಿಯ ಕೆಲವು ವಿಷಯಗಳು ತುಂಬಾ ಗುಪ್ತವಾಗಿ ಇದಾವೆ, ತುಂಬಾ ಜನಕ್ಕೆ ಗೊತ್ತಿಲ್ಲ ಕೂಡ. ಈ ರೀತಿಯ ಇನ್ನೂ ಹಲವು ಸೀಕ್ರೆಟ್ಸ್ ನಮ್ಮ ಪೂರ್ವಿಕರು ನಮ್ಮ ಶಾಸ್ತ್ರದಲ್ಲಿ ಅಡಗಿಸಿ ಇಟ್ಟಿದ್ದಾರೆ. ಮಾಡುತ್ತಿರುವ ಪ್ರತಿ ಪೂಜೆಯಲ್ಲಿ, ಮಂತ್ರದಲ್ಲಿ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನೋವು ಇರ್ತವೆ. ಆಗಮ ಶಾಸ್ತ್ರದಲ್ಲೂ ಕೂಡ ವಿಶ್ವ ಚೈತನ್ಯವನ್ನ ಹೇಗೆ ಪಡ್ಕೋಬೇಕು ಅಂತ ಹೇಳಿದ್ದಾರೆ. ವಿಶ್ವಶಕ್ತಿಯನ್ನ ನೀವು ಒಳ್ಳೆಯದಕ್ಕೆ ಉಪಯೋಗಿಸಬೇಕು ಅಂದ್ರೆ ಅದಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು. ವಿಶ್ವವು ಯಾವಾಗ್ಲೂ ಆನಂದವಾಗಿ ಇರೋರಿಗೆ, ಒಳ್ಳೆಯ ಭಾವನೆಗಳನ್ನ ಹೊಂದಿರೋರಿಗೆ ಒಳ್ಳೆಯದಾಗಿ ಸ್ಪಂದಿಸುತ್ತೆ. ಎಲ್ಲರೂ ಹಾಗೆ ಇರ್ಬೇಕು ಅಂತ ಅಂದುಕೊಳ್ಳುತ್ತೆ. ನಾವು ಬೇರೆ, ವಿಶ್ವ ಬೇರೆ ಅಂತ ಯಾವಾಗ್ಲೂ ಅಂದ್ಕೊಳ್ಬೇಡಿ. ವಿಶ್ವ ಹಾಗೂ ನಾವು ಯಾವಾಗ್ಲೂ ಒಂದೇ ಅನ್ನೋ ವಿಷಯವನ್ನ ಮರಿಬೇಡಿ. ನಾವು ವಿಶ್ವದಿಂದ ಬಂದ ಪದಾರ್ಥವೇ. ಅದಕ್ಕೇನೆ ಅಹಂ ಬ್ರಹ್ಮಾಸ್ಮಿ ಅಂತಾರೆ. ನಿಮ್ಮ ಜೀವನಕ್ಕೆ ನೀವೇ ಬ್ರಹ್ಮ. ನಿಮ್ಮ ಜೀವನವನ್ನ ನೀವೇ ಸೃಷ್ಟಿಸಿಕೊಳ್ತೀರಾ. ಈ ಒಂದು ಪದ ನಿಮಗೆ ಅರ್ಥ ಆದ್ರೆ ನಿಮ್ಮ ಜೀವನವನ್ನ ನೀವೇ ಸೃಷ್ಟಿಸಿಕೊಳ್ಬಹುದು. ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಅಣುವಿನಿಂದ ಹಿಡಿದು ಅನಂತದವರೆಗೂ ಎಲ್ಲಿ ನೋಡಿದ್ರೂ ಶಕ್ತಿ ಇರುತ್ತೆ. ಯಾವ ಮಂತ್ರ ಕೇಳಿದ್ರು, ಯಾವ ಪೂಜೆಯನ್ನ ಮಾಡಿದ್ರು, ಶಕ್ತಿ ಅನ್ನೋ ಪದ ಅದರಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಒಬ್ಬೊಬ್ಬರಿಗೆ ಅವರ ಕೋರಿಕೆಗೆ ತಕ್ಕ ಹಾಗೆ ಶಕ್ತಿ ಒಂದೊಂದು ಕೋಣದಲ್ಲಿ ಒಬ್ಬೊಬ್ರು ರಿಸೀವ್ ಮಾಡ್ಕೊಳ್ಳೋ ಹಾಗೆ ಅವರ ಇಷ್ಟ ಕಾರ್ಯಸಿದ್ಧಿಗಾಗಿ ಉಪಯೋಗಿಸ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ಕೂಡ ಮಂತ್ರಗಳಿಂದಾನೇ ಶಕ್ತಿಯನ್ನ ಜಾಗೃತಿಗೊಳಿಸ್ತಾರೆ. ಮಂತ್ರ ಅಂದ್ರೇನೆ ವಿಶ್ವಶಕ್ತಿಯನ್ನ ಆಕ್ಟಿವೇಟ್ ಮಾಡೋ ಒಂದು ಶಬ್ದ. ಅದಕ್ಕೆ ನೀವು ವಿಶ್ವದ ಜೊತೆ ಅಲೈನ್ ಆಗಿ ನಿಮ್ಮ ಆಲೋಚನೆಗಳನ್ನ ವಿಶ್ವದ ಜೊತೆ ಸೇರಿಸಿದ್ರೆ ನೀವು ಅಂದುಕೊಂಡಿದ್ದನ್ನ ನೆರವೇರಿಸಿಕೊಳ್ಬಹುದು. ನಾವು ಸರಿಯಾದ ಫ್ರೀಕ್ವೆನ್ಸಿಲಿ ಕಳಿಸೋದಕ್ಕೆ ನಮಗೆ ಕೆಲವು ನಿಯಮಗಳು ಅಂತ ಇರ್ತವೆ. ಅದಕ್ಕೇನೆ ನಾನ್ ವೆಜ್ ತಿನ್ಬಾರ್ದು ಅಂತ ಅಂತಾರೆ. ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಉಪವಾಸ ಮಾಡ್ತಿರುವಷ್ಟು ದಿನ ನಾವು ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಶ್ವಾಸ ಅನ್ನೋದು ಕ್ರಮವಾಗಿ ನಡೆಯುತ್ತೆ. ವಿಶ್ವಶಕ್ತಿಯನ್ನ ಒಳಗಡೆ ತೆಗೆದುಕೊಳ್ಳೋಕೆ ಏಕೈಕ ಮಾರ್ಗ ಅಂದ್ರೆ ಅದು ಶ್ವಾಸನೇ. ಶಕ್ತಿ ಯಾವಾಗ್ಲೂ ಕೂಡ ಶ್ವಾಸಕ್ಕೆ ಅಂಟಿಕೊಂಡೇ ಇರುತ್ತೆ. ಪ್ರಾಣಾಯಾಮ ವಿದ್ಯೆಯಲ್ಲಿ ಪಟ್ಟು ಸಾಧಿಸಿದ್ರೆ ಸಾಧಾರಣಕ್ಕಿಂತ ನೀವು ವಿಶ್ವಶಕ್ತಿಯನ್ನ ಅಧಿಕವಾಗಿ ಪಡೆದುಕೊಳ್ಳಬಹುದು. ಅದಕ್ಕೇನೆ ಯೋಗ ವಿದ್ಯೆಯಲ್ಲಿ ಪ್ರಾಣಾಯಾಮದ ಮೇಲೆ ಪಟ್ಟು ಸಾಧಿಸೋದಕ್ಕೆ ಕೆಲವು ರೀತಿಯ ಪ್ರಾಣಾಯಾಮ ಪದ್ಧತಿಗಳು ಇದಾವೆ.
ಇವನ್ನು ಕ್ರಮ ತಪ್ಪದೆ ಮಾಡಿದ್ರೆ ವಿಶ್ವಶಕ್ತಿಯನ್ನ ನಾವು ಅಧಿಕವಾಗಿ ಪಡೆದುಕೊಳ್ಳಬಹುದು. ವಿಶ್ವಶಕ್ತಿಯನ್ನ ಆಕ್ಸೆಸ್ ಮಾಡಬೇಕು ಅನ್ಕೊಂಡ್ರೆ ಅತ್ಯಂತ ವೇಗವಂತವಾದ ಮಾರ್ಗ ಯೋಗವಿದ್ಯೆ. ಆದ್ರೆ ಎಲ್ಲರಿಗೂ ಇದು ಸಿಗೋದಿಲ್ಲ. ಯಾವಾಗ ಭಯ ಹೋಗಿ ಮನಸ್ಸು ಅದನ್ನ ಕೋರಿಕೊಳ್ಳುತ್ತೋ ಅವರಿಗೆ ಮಾತ್ರ ನಿಜವಾದ ಗುರುವಿನ ಅನುಗ್ರಹ ಸಿಕ್ಕುತ್ತೆ. ಯೋಗ ವಿದ್ಯೆಗಳನ್ನ ಕಲಿತಾರೆ ಅವರಿಗೆ ಮಾತ್ರ ನಿಜವಾದ ಗುರುವಿನ ಅನುಗ್ರಹ ಸಿಕ್ಕಿ ಯೋಗ ವಿದ್ಯೆಗಳನ್ನ ಕಲಿತಾರೆ. ಯೋಗ ವಿದ್ಯೆ ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಮಾಡೋ ಕೆಲಸವಲ್ಲ. ನಿಮ್ಮೊಳಗಿಂದ ಬರುವ ಅನಂತವಾದ ಶಕ್ತಿಯನ್ನ ಫೋರ್ಸ್ ಆಗಿ ನಿಮ್ಮಲ್ಲಿಂದ ತೆಗೆಯೋ ಒಂದು ಸಾಧನೆ ಆಗಿರುತ್ತೆ. ಹಾಗೇನೆ ಚೈತನ್ಯ ಇದೆ ಅಂತ ಗಟ್ಟಿಯಾದ ಭಾವನೆಯಿಂದ ಯಾರು ಇರ್ತಾರೋ ಆ ರೀತಿಯವರಿಗೂ ಕೂಡ ಗುರುಗಳ ಅನುಗ್ರಹ ಅನ್ನೋದು ದೊರೆಯುತ್ತೆ. ಕೆಲವು ರೀತಿಯ ಸತ್ಕರ್ಮಗಳು ನೀವು ಮಾಡಬೇಕಾಗುತ್ತೆ. ಬೇರೆ ವ್ಯಕ್ತಿಗೆ ಸಹಾಯ ಮಾಡುವ ಗುಣ ನಿಮ್ಮಲ್ಲಿ ಇರಬೇಕು. ನಿಸ್ವಾರ್ಥತೆಯಿಂದ ಕರ್ಮಗಳನ್ನ ಆಚರಿಸಿದಾಗ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಅನ್ನೋದು ನ್ಯೂಟ್ರಲ್ ಆಗುತ್ತೆ. ವಿಶ್ವಶಕ್ತಿ ಅನ್ನೋದು ನಿಮ್ಮಲ್ಲಿ ಬೆಳೆಯುತ್ತೆ. ಅದೇ ನಿಮ್ಮನ್ನ ಮುಂದಕ್ಕೆ ನಡೆಸುತ್ತದೆ. ಅಹಂಕಾರ, ಸ್ವಾರ್ಥ ಇದ್ರೆ ನಿಮಗೆ ಲಭಿಸುವ ಫಲಿತ ಕೂಡ ಹಾಗೇನೇ ಇರುತ್ತೆ. ಒಂದು ಲೈಟ್ ಕನ್ನಡಿಯ ಮೇಲೆ ಬಿದ್ದಾಗ ಅದರ ಪ್ರತಿಬಿಂಬ ಲೈಟ್ ತರನೇ ಕಾಣಿಸುತ್ತೆ. ಆ ಕನ್ನಡಿ ಹೊಡೆದಾಗ ಅದರ ಪ್ರತಿಬಿಂಬ ಮಾಯವಾಗುತ್ತೆ. ವಿಶ್ವಶಕ್ತಿ ಕೂಡ ಇದೇ ತರನೇ ಎಲ್ಲರಲ್ಲೂ ಇದೆ. ಅದು ಯಾವಾಗ್ಲೂ ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ ಇರುತ್ತೆ. ಅದು ಇರೋದ್ರಿಂದಾನೇ ನಾವೆಲ್ಲರೂ ಬದುಕಿದ್ದೀವಿ. ಅದರ ಮೂಲವನ್ನ ಅನ್ವೇಷಿಸಬೇಕು ಅಂತ ಅನ್ಕೊಂಡ್ರೆ ಅದು ತಕ್ಷಣ ನಿಮ್ಮನ್ನ ಅದರ ಕಡೆ ಎಳೆದುಕೊಳ್ಳುತ್ತೆ. ಆದ್ರೆ ಅದಕ್ಕೆ ನೀವು ಅರ್ಹತೆಯನ್ನ ಹೊಂದಿರಬೇಕು. ನಿಧಾನಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡೋಕೆ ಶುರು ಮಾಡಬೇಕು. ಎಷ್ಟು ಮಾಡಿದ್ರೂ ಕೂಡ ಫಲಿತ ಸಿಗ್ತಾನೆ ಇಲ್ಲ, ಬೇರೆಯವರು ಏನ್ ಅನ್ಕೊಳ್ತಾರೆ ಅನ್ನೋ ವಿಷಯವನ್ನ ಪಕ್ಕಕ್ಕೆ ಇಡಿ. ಸ್ವಲ್ಪ ದಿನ ಆದ್ಮೇಲೆ ಫಲಿತ ಏನು ಅಂತ ನಿಮ್ಗೇನೆ ಅರ್ಥ ಆಗುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಮೂಗಜೀವಿಗಳಿಗೆ ಯಾವುದೋ ಒಂದು ರೂಪದಲ್ಲಿ ಆಹಾರವನ್ನ ಹಾಕಿದ್ರೆ ಅಲ್ಲಿವರೆಗೂ ನಿಮ್ಮ ಜೀವನ ಒಂದು ರೀತಿ ಇರುತ್ತೆ. ಅದಾದ್ಮೇಲೆ ಇನ್ನೊಂದು ರೀತಿ ಇರುತ್ತೆ. ನಿಮಗೆ ಏನು ಬೇಕೋ ಅದು ಸಿಗ್ತಾನೆ ಇರುತ್ತೆ. ಒಂದು ಸಾರಿ ನೆನಪು ಮಾಡ್ಕೊಳ್ಳಿ, ವಿಶ್ವ ನಿಮಗೆ ಸಹಕರಿಸಬೇಕು ಅಂದ್ರೆ ನಿಮ್ಮಲ್ಲಿ ದಯೆಗುಣ, ಕ್ಷಮಾಗುಣ, ಪ್ರೇಮ ಖಂಡಿತವಾಗ್ಲೂ ಇರಬೇಕಾಗುತ್ತೆ. ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಶಕ್ತಿ ಇರಬೇಕು. ಶಕ್ತಿ ಇಲ್ಲ ಅಂದ್ರೆ ಏನೂ ನಡೆಯೋದೇ ಇಲ್ಲ. ಈ ಅನಂತವಾದ ವಿಶ್ವಶಕ್ತಿಯನ್ನ ನಾವು ಹೇಗೆ ಆಕ್ಸೆಸ್ ಮಾಡಬೇಕು ಅನ್ನೋದನ್ನ ಇವಾಗ ತಿಳಿದುಕೊಳ್ಳೋಣ. ಸೇವೆಯ ಭಾವ ಜಾಸ್ತಿ ಆದಾಗ ಪ್ರಕೃತಿ ಅನ್ನೋದು ಸಹಕರಿಸೋಕೆ ಶುರು ಮಾಡುತ್ತೆ. ಯಾವ ರೀತಿಯ ಅಡೆತಡೆಗಳು ನಿಮಗೆ ಎದುರಾಗೋದಿಲ್ಲ. ನಿಮ್ಮಲ್ಲಿರುವ ವೈಬ್ರೇಷನ್ಸ್ ಅನ್ನುವು ವಿಶ್ವಕ್ಕೆ ಸೇರುತ್ತವೆ. ಯಾವ ರೀತಿಯ ದುಷ್ಟ ಕೃತ್ಯಗಳು ನಿಮ್ಮ ಹತ್ತಿರಕ್ಕೆ ನಡೆಯೋದಿಲ್ಲ. ನಿಮ್ಮ ವೈಬ್ರೇಷನ್ ಅಲ್ಲಿ ವ್ಯತ್ಯಾಸ ಇದ್ರೆ ಕೆಟ್ಟದ್ದು ಅನ್ನೋದು ನಡೀತವೆ. ಇವತ್ತಿನ ದಿನ ನಾವು ಪ್ರಶಾಂತವಾಗಿ ಇರಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಕಾರಣ ನಮ್ಮ ಎನರ್ಜಿ ಅಂಡ್ ವೈಬ್ರೇಷನ್ಸ್. ನಾನೇ ಮಾಡಿದ್ದು ಅನ್ನೋ ಅಹಂಕಾರ ಇಲ್ಲದೆ ಇದ್ರೆ ನೀವು ಅಂದುಕೊಂಡ ಸ್ಥಾನಕ್ಕಿಂತ ದೊಡ್ಡ ಸ್ಥಾನಕ್ಕೆ ಈ ವಿಶ್ವ ನಿಮ್ಮನ್ನ ಕೂರಿಸುತ್ತೆ. ಯಾವುದಾದ್ರೂ ಮುಖ್ಯವಾದ ಕೆಲಸದ ಮೇಲೆ ನೀವು ಹೊರಗೆ ಹೋಗ್ಬೇಕಾದ್ರೆ ನಿಮಗೆ ಎಲ್ಲಾ ಒಳ್ಳೆಯದೇ ನಡೆಯುತ್ತೆ. ಪ್ರಕೃತಿಯನ್ನ ಪ್ರೀತಿಸಿ, ಪ್ರಕೃತಿಯನ್ನ ಗೌರವಿಸಿ ಅಂತ ಗುರುಗಳು ಹೇಳ್ತಿರ್ತಾರೆ ಅಲ್ವಾ. ಅದರಲ್ಲೂ ಕೂಡ ವಿಶ್ವಶಕ್ತಿಯ ರಹಸ್ಯಗಳು ಇದಾವೆ. ನಮಗೆ ಹಾಗೂ ಪ್ರಕೃತಿಯಲ್ಲಿ ಇರುವ ಪ್ರತಿ ವಸ್ತುವಿಗೂ ಸಂಬಂಧ ಅನ್ನೋದು ಇರುತ್ತೆ. ಪ್ರತಿಯೊಂದು ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಿರುತ್ತೆ. ನೀವು ಬೇಡ ಅಂದ್ರೂ ಅದು ಪ್ರಕೃತಿಯ ಧರ್ಮವಾಗಿರುತ್ತೆ. ಪ್ರತಿ ಮಾನವನಿಗೆ ಒಳ್ಳೆಯದು ಮಾಡೋದಕ್ಕೆ ಪ್ರಕೃತಿ ಸೃಷ್ಟಿಯಾಗಿದೆ. ಆದ್ರೆ ಮನುಷ್ಯ ಮಾತ್ರ ತನ್ನ ಆಲೋಚನೆಗಳಿಂದ ಪ್ರಕೃತಿಗೆ ಹಾಗೇನೆ ತನಗೂ ಕೂಡ ಕೆಟ್ಟದನ್ನ ಮಾಡ್ಕೊಳ್ತಾ ಇದ್ದಾನೆ. ನಿಮ್ಮ ಆಲೋಚನೆಗಳಿಂದ ಒಳ್ಳೆಯ ಪಾಸಿಟಿವ್ ಎನರ್ಜಿನ ಈ ವಿಶ್ವದಲ್ಲಿ ಯಾವಾಗ ಬಿಡುಗಡೆ ಮಾಡ್ತಿರೋ ಆ ಒಳ್ಳೆಯದು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಅದು ನಿಮ್ಮ ಸುತ್ತಲೂ ತಿರುಗುತ್ತಾ ನಿಮಗೆ ಮತ್ತಷ್ಟು ಜಾಸ್ತಿ ಒಳ್ಳೆಯ ಫಲಿತವನ್ನ ಕೊಡ್ತಾನೆ ಇರುತ್ತೆ. ನೀವು ಯಾವಾಗ ಪ್ರಕೃತಿಗೆ ಸಹಾಯವನ್ನ ಮಾಡ್ತಿರೋ ಅದು ಕೂಡ ನಿಮಗೆ ಸಹಾಯ ಮಾಡೋಕೆ ಶುರು ಮಾಡುತ್ತೆ. ಯಾವ ಕೆಲಸ ಮಾಡ್ಬೇಕಂದ್ರೂ ಪಂಚಭೂತಗಳು ನಿಮಗೆ ಸಹಕರಿಸ್ತವೆ. ಪಂಚಭೂತಗಳಲ್ಲಿ ಯಾವುದೇ ಒಂದು ಸಹಕರಿಸದೇ ಇದ್ರೂ ನೀವು ಅಂದುಕೊಂಡ ಕೆಲಸ ನಡೆಯೋದಿಲ್ಲ. ನಾವೆಲ್ಲ ವಿಶ್ವ ಚೈತನ್ಯದಿಂದ ಆಶೀರ್ವಾದ ತೆಗೆದುಕೊಂಡವರು. ನಮ್ಮೆಲ್ಲ ಕೋರಿಕೆಗಳು ತೀರೋದಕ್ಕೆ ನಾವು ಮಲಗಿಕೊಂಡ ತಕ್ಷಣ ಈ ವಿಶ್ವಶಕ್ತಿ ನಮ್ಮ ಶರೀರದಲ್ಲಿ ಪ್ರವಹಿಸುತ್ತೆ. ಆದ್ರೆ ಅದರಲ್ಲಿ 90% ಶಕ್ತಿಯನ್ನ ನಾವು ಅನವಶ್ಯಕ ಕೆಲಸಗಳ ಮೇಲೆ ಉಪಯೋಗಿಸ್ತಾ ಇರ್ತೀವಿ. ಇನ್ಮೇಲಾದ್ರೂ ನಾವು ಅರಿವನ್ನ ಆಧರಿಸಿ ನಮ್ಮ ಸೃಷ್ಟಿಯನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ವಾಸ್ತವವನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ವಿಶ್ವಶಕ್ತಿಯನ್ನ ನಾವು ಅನುಭೂತಿ ಹೊಂದಬೇಕು. ಅನವಶ್ಯಕ ವಿಷಯಗಳ ಮೇಲೆ ವಿಶ್ವಶಕ್ತಿಯನ್ನ ಖರ್ಚು ಮಾಡದೆ ನಮ್ಮ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿದ್ರೆ ನಮ್ಮ ಜೀವನ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ನೀವು ಪಾಲಿಸಿದ್ರೆ ವಿಶ್ವಶಕ್ತಿ ನಮಗೆ ಯಾವಾಗ್ಲೂ ಸಹಾಯವನ್ನ ಮಾಡ್ತಾನೆ ಇರುತ್ತೆ. ಈ ವಿಡಿಯೋ ಏನಾದ್ರೂ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.